ಇಲ್ಲ, ಡೈಲಿ ತಿಂಡಿಗೆ ಅಲ್ಲಿಗೆ ಹೋಗೋರು. ನನಗೆ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀನು ಮಾಡೋದು ನಾನು ಸರಿ ಹೋಗಲ್ಲ, ನೀನು ಮಾಡೋ ಚಪಾತಿ ತಿನ್ನೋದು ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳೋರು. ತಿಂಡಿಗೆ ಅವರು ಏನೂ ಇರ್ತಿರ್ಲಿಲ್ಲ. ಒಂದೊಂದು ದಿವಸ ಅವ್ರಿಗೆ ತಲೆ ಕೆಟ್ಟಾಗ ಜಗಳ ಆಡ್ದಾಗ ಬಂದುಬಿಟ್ಟು ನಾನು ಹೋಗ್ಬೇಕಾದ್ರೆ, ಇಲ್ಲ ನನಗೆ ತಿಂಡಿ ಬೇಕು ಅಂದರೆ ನನಗೆ ಬೇರೆ ಕೆಲಸಗಳು ಇರ್ತವೆ, ಇಲ್ಲ ಇದು ಮಾಡ್ಲಾ ಅದು ತಿಂಡಿ ಏನೋ ಒಂದು ಅಡ್ಜಸ್ಟ್ ಮಾಡಿದ್ರು ಅವ್ರು ತಿನ್ನಲ್ಲ. ರೈಸ್ ಏನು ನಾನು ಮಾಡ್ತಿರ್ಲಿಲ್ಲ, ಹೋಗ್ಬೇಕು. ನಾನು ಮಾರ್ನಿಂಗ್ ಅವ್ರು ಇದ್ದಾಗ ನಾನು ಮಾಡ್ಕೊಂಡಿದ್ದೀನಿ ಸರ್, ಯಾಕಂದ್ರೆ ನಾವು ಈ ಕಡೆಯವರು ನಾನು ರೈಸ್ ತಿನ್ನೋದು ಜಾಸ್ತಿ. ಅವ್ರು ಇದ್ದಾಗ ನಾನು ಒಂದ್ಸಲಿಂದ ಮಾಡಿಲ್ಲ. ಸರ್ ಹೇಳಿದ್ರು ಮಾಡಿಕ್ಬಿಟ್ಟು ಹೋಗಮ್ಮ, ಅವ್ನು ತಿಂದ್ರೆ ತಿನ್ಲಿ, ಬಿಟ್ರೆ ಬಿಟ್ಟು, ಇಲ್ಲ ನಾಯಿಗೆ ಹಾಕು. ನಾನು ಅದನ್ನೂ ಹೇಳಿದ್ದೀನಿ ವಿಡಿಯೋದಲ್ಲಿ, ತಿಂದ್ರೆ ತಿನ್ನಿ ತಗೊಂಡೋಗಿ ನಾಯಿಗೆ ಹಾಕಿ, ನನ್ನ ಹೆಸರು ಹೇಳ್ಕೊಂಡು ಅದು ಜೀವನ ಮಾಡೋದು. ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಯಾವ್ದು ರೆಕಾರ್ಡಿಂಗ್ಸ್ ಇಲ್ಲ ಕೇಳಿ, ಎಲ್ಲ ಪೊಲೀಸ್ ಹೇಳಿದ್ರು ಮಾಡಿ ಬಿಟ್ಟೆ ಬಿಡಿ ಅಂತ. ಇವಳು ನೋಡು ಹೆಂಗ್ ಮಾಡಿದ್ರು, ಇದು ದೋಸೆ ಅಂತ, ಇದು ದೋಸೆ ಅಂತ. ನೈಟ್ ಚಪಾತಿ ಹಂಗೆ ಮಾಡಿದ್ಲು, ಒಂದ್ ನಿಮಿಷ ತೋರಿಸ್ಬಿಡ್ತೀನಿ. ಚಪಾತಿ ಹಂಗೆ ಮಾಡಿ ಹೊಟ್ಟೆ ಎಲ್ಲ ಕೆಟ್ಟೋಗಿತ್ತು ನೈಟ್ ತಿಂದು. 3-4 ಸಲ ವಾಶ್ರೂಮ್ ಹೋಗಿನಿ. ಮಾರ್ನಿಂಗ್ ದೋಸೆ ಹಿಂಗೆ ಹಾಕಿದಾರೆ, ಹಿಂಗೆ ತಿಂದಿನಿ. ಮತ್ತೆ ಹೋಗಿ ಆಫೀಸ್ಗೆ ಹೋದಾಗ 3-4 ಟೈಮ್ಸ್ ಆಗಿದೆ. ನಾನು ಫೋನ್ ಮಾಡಿ ಹೇಳಿದೆ, ನೋಡಿ ಹಿಂಗೆಲ್ಲ ಮಾಡಬೇಡ. ಅದೇನ್ ಸರ್, ಅದು ಇನ್ನೊಂದು ಡಾನ್ಸ್ ವಿಡಿಯೋ ಎಲ್ಲ ಕೊಟ್ಬಿಟ್ಟಿದ್ದೀರಾ? ಅದೇನ್ ಡಾನ್ಸ್? ಒಂದ್ ನಿಮಿಷ ತೋರಿಸ್ತೀನಿ, ಅದನ್ನ ತೋರಿಸ್ತೀನಿ. ಅಲ್ಲ ತೋರಿಸ್ತೀನಿ, ಒಂದ್ ನಿಮಿಷ ಸರಿ, ರೆಕಾರ್ಡಿಂಗ್ ತೋರಿಸ್ಬಿಡಿ. ನಂದು ಕ್ಲಾರಿಫೈ ಮಾಡ್ಕೊಂಬಿಡಿ. ಅವತ್ತು ಆಫೀಸ್ಗೆ ಹೋಗ್ಬೇಕಾಗಿತ್ತು, ಎಮರ್ಜೆನ್ಸಿ ದೋಸೆ ಮಾಡಂದ್ರು. ಅವತ್ತು ಟೊಮೆಟೊ ಗೊಜ್ಜು ಮಾಡಿ ದೋಸೆ ಮಾಡಿದೀನಿ. ಎಲ್ಲಾ ದೋಸೆ ನೀಟಾಗಿ ಬಂದಿದೆ. ಒಂದು ದೋಸೆ ಎತ್ತಕ್ ಹೋಗಿ ಉಲ್ಟಾ ಪಲ್ಟಾ ಆಗಿದೆ. ನಾನು ತಿನ್ನಲ್ಲ ಅಂತ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ಆ ದೋಸೆ ಫೋಟೋ ನಾನು ತೋರಿಸ್ತೀನಿ ನಿಮ್ಗೆ. ಒಂದ್ ನಿಮಿಷ ಬಿಡಿ. ಅದೆಲ್ಲ ಡಾನ್ಸ್ ಮಾಡಿದಾಳೆ, ಆ ಫೋಟೋವನ್ನೆಲ್ಲ ಕಡೆ ಕೊಡ್ತಿದ್ರಲ್ಲ ನೀವು, ಅಂದ್ರೆ ಏನದು ಫೋಟೋ ಡ್ಯಾನ್ಸ್ ಅಂದ್ರೆ? ಈಗ ನೋಡಿ, ನಾನು ಕೆಲಸ ಮಾಡ್ತಾ ಇದ್ದೀನಿ. ಕೆಲಸ ಮಾಡಿದ್ರೆ ಟೈಮ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಅಂದ್ರೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ಗೆ 3 days ಆಫೀಸ್ಗೆ ಹೋಗ್ಬೇಕು, 2 days ವರ್ಕ್ ಫ್ರಮ್ ಹೋಮ್ ಕೊಡ್ತಾರೆ. ನಾನು ವರ್ಕ್ ಫ್ರಮ್ ಹೋಮ್ ಇರ್ತೀನಿ, ಇವಳು ಅಡುಗೆ ಮಾಡಿ ಕೆಲಸ ಮಾಡಿ. ನಾನು ಮಾತಾಡ್ತಿರೋದು ಅಲ್ಲ, ಒಂದ್ ನಿಮಿಷ ನಾನು ಮಾತಾಡ್ತೀನಿ, ಅಡ್ಡ ಬರಬೇಡಿ. ನಾನು ಮಾತಾಡ್ತಿರೋ ಟೈಮ್ ದಯವಿಟ್ಟು ಅಡ್ಡ ಬರಬೇಡಿ, ಯಾಕಂದ್ರೆ ಫ್ಲೋ ಮಿಸ್ ಆಗುತ್ತೆ. ನಾನು ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಬಂದಮೇಲೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಕೆಲವೊಂದು ಟೈಮಲ್ಲಿ ನೈಟಲ್ಲೂ US ಕ್ಲೈಂಟ್ಸ್ ಎಲ್ಲ ಅಟೆಂಡ್ ಆಗ್ಬೇಕಂದ್ರೆ 8 ಗಂಟೆ ಆದಮೇಲೆ ಈ ಟೈಮಲ್ಲಿ ಕಾಲ್ ಇರುತ್ತೆ, 8 ಗಂಟೆ ಆ ಟೈಪಲ್ಲಿ. ಸೊ ಆ ಟೈಮಲ್ಲಿ ಕಾಲಿದ್ದಾಗ ಇವಳು ಬೇಕಾದ್ರೆ ಬಂದು ಜಗಳ ತೆಗೋಣ ನನ್ನ ಹತ್ರ, ಚಿಕ್ಕ ಪುಟ್ಟ ವಿಚಾರಕ್ಕೂ. ನನಗೆ ದುಡ್ಡು ಕೊಟ್ಟಿಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಜಗಳ ಆಡೋದು. ನನ್ನ ಮುಂದೆ ಬಂದು ಡಿಸ್ಟರ್ಬೆನ್ಸ್ ಮಾಡೋದು. ನಿನ್ನ ಕೆಲಸ ನೋಡಿ ಸರ್, ನೀವು ಕೆಲಸ ಮಾಡ್ತಾ ಇದ್ರಿಲ್ಲ, ಇವಾಗ ಯಾರನ್ನ ಬಂದು ನಿಮ್ಮ ಮುಂದೆ ಡ್ಯಾನ್ಸ್ ಮಾಡಿದ್ರೆ ನಿಮಗೆ ಇವಾಗ ನಮ್ಮ ಹತ್ರ ಮಾತಾಡ್ತೀರಾ, ಅಸ್ಯೂಮ್ ದಟ್ US ಕ್ಲೈಂಟ್ ಎಲ್ಲ ಕೂತ್ಕೊಂಡಿರ್ತಾನೆ, ನಾನು ಅವನಿಗೆ ಮೀಟಿಂಗ್ ಮಾಡ್ತಾ ಇದ್ದೀನಿ. ಇವಳು ಬಂದು ಡ್ಯಾನ್ಸ್ ಎಲ್ಲ ಮಾಡಿ ಸುಮ್ಮನೆ ಹರಾಸ್ಮೆಂಟ್ ಎಲ್ಲ ಕೊಟ್ರೆ ಅವನಿಗೆ ನೀವು ಹೆಂಡತಿ ಮುಟ್ಟಲ್ಲ ಅಂತೀರಾ, ಮುಟ್ಟಿಸ್ಕೊಳ್ಳಲ್ಲ ಅಂತೀರಾ, ಆದ್ರೆ ಹೆಂಡತಿ ಡ್ಯಾನ್ಸ್ ಮಾಡಿದ್ರೆ ಖುಷಿ ಪಡಬೇಕಲ್ಲ? ಅಲ್ಲ, ಖುಷಿ ಪಡೋದು ಓಕೆ ಸರ್, ಖುಷಿ ಥೋಡೆ ಡ್ಯಾನ್ಸ್ ಮಾಡಬಾರ್ದು, ದೂರ ನೋಡ್ಬೇಕು. ಅವ್ರು ಡ್ಯಾನ್ಸ್ ನೋಡ್ಕೊಂಡು ಕೂತಬೇಕು, ಮೂಸ್ ನೋಡ್ಕೊಂಡು ಕೂತಬೇಕಂದ್ರೆ ಎಷ್ಟು ದಿವಸ ಆಗುತ್ತೆ ಸರ್? ಮದುವೆ ಆಗಿ 3 ವರ್ಷ ಆದ್ರೂ ಕೂಡ ಡ್ಯೂ ಯು ಥಿಂಕ್ ಪಾಸಿಬಲ್? ಅವರಪ್ಪ 1 month 2 month ಹೋಗ್ಲಿ ಬಿಡು, 3 years ಆದ್ರೂ ಕೂಡ ಮುಟ್ಬಾರ್ದು, ದೂರಿಂದನೇ ನೋಡ್ಬೇಕು. ಇವ್ರು ಮಾಡಿದ್ರೆ ಟಾರ್ಚರ್ ಕೊಡ್ಕೊಂತಾನೆ ದೂರಿಂದನೇ ನೋಡ್ಕೊಂಡು ಕೂತ್ಕೋಬೇಕು ನಾವು ಅಂದ್ರೆ ಎಲ್ಲರಿಗೂ ಆಗುತ್ತೆ. ಅವಳೇ ಡ್ಯಾನ್ಸ್ ಮಾಡೋದು ತಪ್ಪಿಲ್ಲ, ನಾನು ತಪ್ಪೇ ಇಲ್ಲ. ಮಾಡೋ ಟೈಮ್ ನಾವು ಮಾಡಲಿ, ನಾನು ಅಲ್ಲಿ ಕಂಪ್ಲೀಟ್ ಕೆಲಸ ಮಾಡ್ತೀನಿ, ಕಾಲ್ ಅಟೆಂಡ್ ಆಗ್ತಿದ್ದೀನಿ. ಬೇಕಂತ ಡಿಸ್ಟರ್ಬ್ ಮಾಡೋಕ್ಕೇನೆ ಇವಳು ಬಂದು ಅದು ಬಂಡಲ್ ಬದಾಯಿ ಮಾದೇವ ಸ್ವಲ್ಪ ಇದಲ್ಲ, ಅದನ್ನು ಸಾಂಗ್ ಹಾಕೊಂಡು 2 ಅದು ಎಷ್ಟು 4 ನಿಮಿಷ ಇದೆ, ಬಿಡ್ತಾನೆ ಇಲ್ಲ. ಹೋಗಿ ಹೊರಗೆ ಕಾಲಿದೆ ಮಾಡ್ಬೇಡ ಡಿಸ್ಟರ್ಬ್ ಅಂತ ಹೇಳಿದ್ರೆ ಮತ್ತೆ ಬೇಕಂತ ಡಿಸ್ಟರ್ಬ್ ಮಾಡೋದು. ಅಲ್ಲ, ನಿಮಿಷ ವಿಡಿಯೋ ಪ್ಲೇ ಮಾಡಬೇಡಿ, ಆಮೇಲೆ ಮಾತಾಡೋಣ. ಅದು ಪ್ಲೇ ಮಾಡೋದು ಥ್ಯಾಂಕ್. ಅದು ಜೋರ್ ಹಾಕೊಂಡು ಮಾತಾಡ್ತೀನಿ. ಮೊದಲು ಅದು ಆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತಿದೆ, ಅಂದ್ರೆ ಸ್ಟಾರ್ಟ್ ಇಂದ ಅವ್ರು ಏನ್ ಡ್ಯಾನ್ಸ್ ಶುರು ಮಾಡ್ತಾರಲ್ಲ ಅವಾಗಿಂದನೇ ವಿಡಿಯೋ ರೆಕಾರ್ಡ್ ಮಾಡೋಕೆ ಶುರು ಮಾಡಿದ್ದಾರೆ. ಒಂದ್ಸಲ ಗೊತ್ತಿತ್ತಾ ನಿಮ್ಗೆ ಅವ್ರು ಡ್ಯಾನ್ಸ್ ಮಾಡ್ತಾರೆ? ಬಂದಿದ್ದು ನಾನು ನೀಟಾಗಿ ಹೇಳಿ ಕಳ್ಸಿನಿ, ಹೋಗ್ಬಿಡು ಹೊರಗಡೆ, ನನಗೆ ಕಾಲಿದೆ, ಸುಮ್ಮನೆ ಆಗಲ್ಲ ಡಿಸ್ಟರ್ಬ್ ಮಾಡಬೇಡ. ಸುಮಾರು ಸಲ ಡಿಸ್ಟರ್ಬ್ ಮಾಡಿ ಇವಾಗ ಕಂಪ್ಲೇಂಟ್ ಹೋಗಿದೆ, ಇನ್ನೊಂದ್ಸಲ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ಕಳ್ಸಿನಿ. ಮತ್ತೆ ಬೇಕಂತ ಮತ್ತೆ ಬಂದು ಮತ್ತೆ ಹೆಂಗೆ ಮಾಡೋದು, ಮತ್ತೆ ಇನ್ನೊಂದ್ಸಲ 2 ವಿಡಿಯೋ ಅದನ್ನ ಮಾಡಿದೆ. ಈಗ ಆಲ್ರೆಡಿ ಇದು ನಮ್ಮ ಮ್ಯಾನೇಜರ್ಗೆಲ್ಲ ಕಂಪ್ಲೇಂಟ್ ಹೋಗಿದೆ. ಒಂದು ಸಾಕ್ಷಿ ಸಿಕ್ತು ಅಂತ ಹೇಳಿ ಸುಮ್ಮನಿದ್ರಿ. ಈಗ ಮ್ಯಾನೇಜರ್ಗೆಲ್ಲ ಕಂಪ್ಲೇಂಟ್ ಹೋಗಿದೆ. ಮ್ಯಾನೇಜರ್ ಕಂಪ್ಲೇಂಟ್ ಹೋಗಿದೆ, ನೋಡಿ ನಿಮ್ದು ಡಿಸ್ಟರ್ಬೆನ್ಸ್ ಏನಿದೆ ನಮಗೆ ಗೊತ್ತಿಲ್ಲ, ಕೆಲಸ ಬಿಡು ಅಂತ ಹೇಳಿದಾರೆ. ಅಂದ್ರೆ ಟ್ಯಾಲೆಂಟ್ ಪೂಲ್ ಅಲ್ಲಿ ಹಾಕಿದ್ದಾರೆ. ಮೇಡಮ್ ಏನ್ ಹೇಳ್ತೀರಿ ಅದಕ್ಕೆ? ಅವರು ಡೇ 1 ಇಂದ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಅದು ನಿಮಗೆ ಗೊತ್ತಾಯ್ತು? ಅದೇ ಗೊತ್ತಾಯ್ತು, ಇವಾಗೆಲ್ಲ ನೀವು ವಿಡಿಯೋನೇ ಮಾಡಿದೀರಾ. ಅವರು ವಿಡಿಯೋ ಮಾಡ್ಕೊಂಡಿದ್ದಾರೆ, ನನಗೆ ಗೊತ್ತಾಗಿಲ್ಲ. ಅವರು ಕಂಜೂಸ್ತನ ಸುಳ್ಳು ಹೇಳಿರೋದ್ರಿಂದ ಅವ್ರು ಅಷ್ಟು ಟಾರ್ಚರ್ ಕೊಟ್ರು ನಾನೆಲ್ಲ ಅನುಭವಿಸ್ಕೊಂಡು ಆಸ್ ಯೂಶುವಲ್ ಮೈ ತರನೇ ಹೋಗಿದ್ದೀನಿ ಡ್ಯಾನ್ಸ್ ಮಾಡ್ಕೊಂಡು. ಅದನ್ನ ಬಿಟ್ಬಿಟ್ಟು ಸೈಡಲ್ಲಿ ಅವ್ರು ಕಂಜೂಸ್ ಹೇಳ್ತಾರೆ ಇದು ಅಂತ ಹೇಳಿ, ಬಂಡಲ್ಕ ಬಡಾಯಿ ಮಾದೇವ ಬಿಡುವನು ಬರೀ ಸುಳ್ಳು ಅಂತ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮಾಡೋ ತನಕ ನಕ್ಕೊಂಡೇ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ಮೀಟಿಂಗ್ ಅಲ್ಲಿ ಇದ್ದೀನಿ ಅಂತ ಅದನ್ನ ವಿಡಿಯೋ ಮಾಡಿದ್ರೆ ಗೊತ್ತಿಲ್ವಲ್ಲ ಸರ್, ನನ್ಗೆ ಈ ತರ ಮೆಂಟಾಲಿಟಿ. ಇವಾಗ ಹೇಳಿದ್ದು ನಾನು ಹಿಂಗ ಡ್ಯಾನ್ಸ್ ಮಾಡ್ತಾ ಇದೀನಿ, ನಿಂಗೆ ಗೊತ್ತಿಲ್ಲ ಹಂಗೆಲ್ಲ ಹೇಳಿದ್ದು. ಅಂದ್ರೆ ಗೊತ್ತಿದ್ರೆ ನಾವು ಡ್ಯಾನ್ಸ್ ಮಾಡ್ತಿದ್ದಿಲ್ಲ, ಬಂದು ಮಾಡ್ತಾ ಇದ್ರು. ಒಂದ್ ನಿಮಿಷ ಅದು ವಿಡಿಯೋನು ಕೊಟ್ಟಿದ್ದೀರಾ, ಅದನ್ನು ತೋರಿಸ್ಬಿಡ್ತೀನಿ. ಅದೇ ತೋರಿಸ್ಬಿಡಿ. ಇನ್ನೊಂದು ಸರ್, ಯು ಜಸ್ಟ್ ಅಬ್ಸರ್ವ್ ದ ಡ್ಯಾನ್ಸ್. ಇವಳು ಹೇಳೋ ಪ್ರಕಾರ ನಾನು ಊಟ ಕೊಡಲ್ಲ, ತಿಂಡಿ ಕೊಡಲ್ಲ ಅದೆಲ್ಲ ಹೇಳಿದ್ಲು. ಊಟ ಕೊಡಲ್ಲ, ತಿಂಡಿ ಕೊಡಲ್ಲ ಹಿಂಗೆಲ್ಲ ಬಂದು ಡ್ಯಾನ್ಸ್ ಮಾಡ್ತಾರ ಅವ್ರು? ಇವಾಗ ಹೇಳೋ ಪ್ರಕಾರ ಹಂಗೆಲ್ಲ ನರ್ತಕ ಡ್ಯಾನ್ಸ್ ಮಾಡ್ತಾರ?
ಇವಾಗ ಏನಪ್ಪ ಏನೋಪ್ಪ ಡ್ಯಾನ್ಸ್ ಮಾಡಿ ಗಂಡನ್ ಖುಷಿ ಪಡಿಸೋಣ ಅನ್ನೋದು ಇರುತ್ತೆ. ಅದೇ ರೈಟ್. ಮತ್ತೆ ಸುಳ್ಳಾರೋಪ ಮಾಡೋದಕ್ಕೆ Okay, okay, ಅದೇ ಅದನ್ನ ನೋಡಿ. ಸುಳ್ಳಾರೋಪ ಮಾಡೋದಕ್ಕೆ ಅದನ್ನ ಗಂಡ ನನಗೆ ಊಟ ಕೊಡ್ತಾ ಇಲ್ಲ. ಅವ್ರು ಹೆಂಗ್ ಗೊತ್ತಾ, ಯಾರು ಗೊತ್ತಾ ಡ್ಯಾನ್ಸ್ ಮಾಡೋದು, ತಿಂದು ಕೊಬ್ಬು ಜಾಸ್ತಿ ಆಗಿರುತ್ತೆ, ಅವ್ರು ಡ್ಯಾನ್ಸ್ ಮಾಡೋದು, ನಮ್ಮ ಕಷ್ಟ ಡ್ಯಾನ್ಸ್ ಮಾಡಿಲ್ಲ. ಡ್ಯಾನ್ಸ್ ಏನ್ರಿ ಖುಷಿಯಾಗೆಲ್ಲ ಮಾಡ್ತಾರೆ. Right, right, ಬಿಡಿ ಖುಷಿ ನೋಡೋಣ, ಇದೆ. ಆ ಡ್ಯಾನ್ಸ್ ಹೆಂಗಿದೆ ಅಂತ ನೋಡೋಣ ಒಂದ್ಸಲ. ಖುಷಿ ಇದೆ ಸರ್. ಮತ್ತೆ ಸುಳ್ಳು ಹೇಳೋದಕ್ಕೆ ಈಗ ಸುಳ್ಳು ಹೇಳೋದಕ್ಕೆ ನನ್ನ ಗಂಡ ಊಟ ಕೊಟ್ಟಿಲ್ಲ, ಮರ್ತಿ ಊಟ ಕೊಟ್ಟಿಲ್ಲ. ನೋಡೋಣ, ನೀವು ಇನ್ನೊಂದ್ಸರಿ ಆ ಡ್ಯಾನ್ಸ್ ನೋಡಿ. ಊಟ ಕೊಟ್ಟಿಲ್ಲ. ಬೆಡ್ರೂಮ್ಗೆ ಕ್ಯಾಮೆರಾ ತಂದವರು ಮಲ್ಕೋಬೇಕಾರೆ ಇದೇ ಕ್ಯಾಮ್ರಾನ? ಹಂಗೆ ಕ್ಯಾಮ್ರಾನ ಹೆಂಗ್ ಸರ್ ಇರ್ತಾರೆ? ಅದು ಅವ್ರ ಮೊಬೈಲ್ ಮಮ್ಮಿ ಅದು? ಹೇಳಿದ್ರು ನೀವು ಮೊಬೈಲ್ ಅದು? ಮೈಸೂರಿಗೆ ಹೋಗಿ ನಿನ್ ಕ್ಯಾಮ್ರಾ ಫಿಕ್ಸ್ ಮಾಡು ಬೆಡ್ರೂಮ್ ಅಲ್ಲಿ ಅಂತಲೇ ಅಲ್ಲ ಸರ್, ನಮಗೂ ಎಲ್ಲಿ ಕ್ಯಾಮ್ರಾ ಇಟ್ಕೊಳ್ಳಲ್ಲ ಅವರು. ಸರ್ ನಾಟಕ ಸರ್, ಇವಳಿಗೆ ಸಿಗೇ ಬಿದ್ದಾಳ, ನಾಟಕ ಮಾಡ್ತಾರೆ ಅಷ್ಟೇ. ಬೆಡ್ರೂಮ್ ಕ್ಯಾಮ್ರಾ ಇಡ್ತಾನ? ಕಳ್ಸ್ಕೊತೀನಿ ನನ್ನ ಮನೆಯಿಂದ. ಅಲ್ಲ ಕಳ್ಸ್ಕೊಳ್ತಾನ? ಆಯ್ತು, ಇದನ್ನ ಯಾರು ಎವಿಡೆನ್ಸ್ ಅಂತ ತಂದಿಕ್ತಾರ ಸರ್? ಎವಿಡೆನ್ಸ್ ಅಂತ ತಂದಿಲ್ಲ. ಇವಳು ಮಾಡ್ತಿರೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋ ಪ್ರಾಬ್ಲಮ್ ಡ್ಯಾನ್ಸ್ ಮಾಡೋ ಕಾಲ್ ಮುಗಿದ್ಮೇಲೆ ಇಬ್ರು ಸೇರಿ ಡ್ಯಾನ್ಸ್ ಮಾಡಿ ತಪ್ಪೇನೈತೆ? ಇಬ್ರು ಅಲ್ಲ ಸರ್, ಅವ್ರು ಎಲ್ಲದಕ್ಕೂ evidence ಏನು ಮಾಡಕ್ ಮಾಡ್ಕೊಂಡಾಗ- ಆಗಿಲ್ಲ ಅಂತೆ, ಮುಳಿ ಮುಟ್ಬಾರ್ದು, ಕೈ ಮುಟ್ಬಾರ್ದು ಅಂತೆ. ಅವ್ಳು ಡ್ಯಾನ್ಸ್ ನೋಡ್ಬೇಕಂತ ನಾನು, ಅವಳು ದೂರ ಮಕ್ಕಬೇಕಂತೆ, ಅವಳು ಸಪ್ರೇಟ್ ರೂಮ್ ಮಕ್ಕಂತಾಳೆ, ನಾನು ಸಪ್ರೇಟ್ ರೂಮ್ ಮಕ್ಕಂತ. ಎಷ್ಟು ದಿವಸ ಸರ್? 3 ವರ್ಷ. ಅದೇ ಸರ್, ನಿಮ್ಮ ಇವ್ರು ಹತ್ರ ಹೇಳಿದ್ದಕ್ಕೂ ಬರದೇ ಇದ್ದದಕ್ಕೆ ಈ ಡ್ಯಾನ್ಸ್ ವಿಡಿಯೋ ವೈರಲ್ ಮಾಡಿದ್ರೆ. ಡ್ಯಾನ್ಸ್ ಏನ್ ವಿಡಿಯೋ ವೈರಲ್ ಸರ್ ಮಾಡಿದ್ಕಲ್ಲ ಸರ್, ಸಂಬಂಧ? ನಾನು ವೈರಲ್ ಮಾಡ್ತಿರೋದು ಅದೇ ಅಲ್ಲ. ನಾನು ಕೆಲಸ ಮಾಡ್ತಿರೋ ಬೇಕಂತ ಡಿಸ್ಟರ್ಬ್ ಮಾಡ್ತೀನಿ. ಇನ್ನೊಂದು 2 ವಿಡಿಯೋ ಇದೆ, ಅದನ್ನ ತೋರಿಸಿ. ನೀವು ಒಂದು ಕಂಪ್ಲೇಂಟ್ ಮಾಡಿದಿರಿ, ಏನ್ ಗೊತ್ತಾ? ಇದು ಇಲ್ಲೇ ಇದೆ ನಿಮ್ಮ ನನ್ನ ಮೇಲೆ ಹಣಕ್ಕೋಸ್ಕರ ದೈಹಿಕವಾಗಿ ಹಲ್ಲೆ ಮತ್ತು ಕಾಲಿನಿಂದ ಜೋರಾಗಿ ಮರ್ಮಾಂಗಕ್ಕೆ ಒದ್ದು ನನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ದಾರೆ. ಅದಿದೆ. ವೈಫ್ ನಮ್ಮ ವೈಫ್ ಮೇಲೆ ಕಾಲು ಕೂಡ ಮರ್ಮಾಂಗಕ್ಕೆ ಓದಿದ್ದಾರೆ. ಅದಕ್ಕೆ ಪೊಲೀಸರು ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಇವಳಿಗೆ. ಪೊಲೀಸರ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ, ಅದನ್ನ ಆಡಿಯೋ ಇದೆ, ತೋರಿಸ್ಬಿಡ್ತೀನಿ ನಿಮಗೆ ಅಷ್ಟು ಹೊಟ್ಟಿದ್ರೆ. ಪೊಲೀಸರು ಕರೆದು ಟ್ರೈನಿಂಗ್ ಕೊಟ್ಟಿದ್ದಾರಂತೆ. ನಿಮ್ ಗಂಡ ಏನೋ ಹತ್ರಕ್ಕೆ ಬಂದ್ರೆ ಅವ್ನು ಕಾಲ್ ಬಿಟ್ಟು ಅವ್ನು ಮರ್ಮಾಂಗಕ್ಕೆ ಓದಿ ಅಂತ. ಯಾವ ಪೊಲೀಸ್ನವರು ನಿಮ್ಮ ವೈಫ್ಗೆ ಹೇಳಿದ್ದಾರೆ? ಅದು ನಾನು ಕೇಳಿದೆ, ಯಾವ ಪೊಲೀಸ್ ಹೇಳಿದ್ದಾರೆ ಅಂತ. ವಿಡಿಯೋದಲ್ಲೂ ಆತರ ಇಲ್ಲ, ಇವ್ರು ಹೇಳ್ತಿರೋದು ಸುಳ್ಳು. ಇದೇ ಗೊತ್ತಾಗುತ್ತೆ. ನಾವು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಹುಡುಗಿಯರಿಗೆ ಅವಾಗ ಹರಾಸ್ಮೆಂಟ್ ಆಗ್ತಿತ್ತು ಅಂದ್ರೆ ಟ್ರೈನಿಂಗ್ ಕೊಡ್ತಾರೆ. ಇವರು ಮರದ ಮೇಲೆ ಕತ್ತಿಟ್ಟು ಹಿಂಗೆ ಕಪ್ಪಲಕ್ ಹೊಡೆದು ಹೊಟ್ಟೆ ಮೇಲೆ ಕುತ್ಕೊಂಡು ಹಿಂದೆ ಲಾಕ್ ಮಾಡಿದಾಗ ನಾನು ಬಿಡಿಸ್ಕೊಳ್ಳೇಬೇಕು. ಒಂದ್ಸಲಿ ಜ್ಞಾನ ಇಲ್ಲ, ಮತ್ತೆ ಹೊಡೆದಿದ್ದೀನಿ, ನಾನು ಇತ್ಕೊಂಡು ಹೊಡೆದೆ. ಸೆಲ್ಫ್ ಡಿಫೆನ್ಸ್ ಅದು. ಇವ್ರು ಇಷ್ಟೆಲ್ಲ ಮಾಡಿದ್ದಾರೆ, ಉಗ್ರಿಟ್ಕೊಂಡು ಹಿಂಗ್ ಮಾಡಿದ್ದೀನಿ, ಉಗ್ರಿದೆ ಹಿಂಗ್ ಮಾಡಿದ್ದೀನಿ, ಅದನ್ನ ತೋರಿಸಿದ್ದಾರೆ. ಜೋರಾಗಿ ಹೊಡೆದಿಲ್ಲ ಅಂತ ತೋರಿಸಿದ್ದಾರೆ. ಸೆಲ್ಫ್ ಡಿಫೆನ್ಸ್ ಅದು ನಾನು ವಿಡಿಯೋದಲ್ಲಿ ಕೂಡ ನಿಜ ಒಪ್ಕೊಂಡಿದ್ದೀನಿ. ಈ ತರ ಕೊಟ್ಟಿದ್ರು ನೀವ್ ಹಂಗ್ ಮಾಡಿದ್ರಿ, ನಾನು ಹೊಡೆದಿದ್ದೀನಿ. ಕೇಳಿ ಸರ್, ನೀವು ಅಲ್ಲ ಸರ್, ಇದರಲ್ಲಿ ಅದೇ ಅದನ್ನ ಕಂಪ್ಲೇಂಟ್ ಮಾಡಿದ್ದಾರೆ. ಅಲ್ಲ, ನಾವು ಹೊಡೆದಿದ್ದು ಎಲ್ಲ ಸ್ವಲ್ಪ ಕೇಳ್ಬಿಡಿ. ನೋಡಿ ಈಗ ನೋಡಿ, ಸೆಂಟ್ರ್ ಪಾಯಿಂಟಿಗೆ ಹೋದಿ ಅಂತ ಕ್ಲಿಯರ್ ಆಗಿ ಹೇಳಿದಂತೆ ಪೊಲೀಸ್ ಹೇಳಂತೆ. ಇದರಲ್ಲಿ ಒಂದು ಅಂಶ ಇದರಲ್ಲಿ ನಾನು ಹೊಡೆದಿದ್ದೆಲ್ಲ ತೋರಿಸ್ಬಿಡಿ ಸರ್. ಇವಾಗ ನಾನು ಹೊಡೆದ ಮೇಲೆ ಹೆಂಗ್ ಸರ್ ಮಾತಾಡಕ ಇಷ್ಟು ಓಪನ್ ಆಗಿ ಮಾತಾಡಕತ್ತ? ಯಾವ ವ್ಯಕ್ತಿ ಒಡಿಷನ್ ಮೇಲೆ ಇಷ್ಟೊಂದು ಕೂಲ್ ಆಗಿ ಮಾತಾಡಕ್? ಈಗ ಇಷ್ಟೆಲ್ಲ ಆಡಿಯೋ ಕೇಳಿದ್ವಲ್ಲ ನಾವೀಗ, ಬರೀ ಅವ್ರ ಪೋರ್ಷನ್ ಮಾತ್ರ ಕೇಳಿಸ್ತಾ ಇದೆ ಅಲ್ಲ ಆಡಿಯೋ, ನಿಮ್ದು ಇಲ್ವೇ ಇಲ್ಲ ಅದ್ರಲ್ಲಿ? ಸರ್ ನಂದಿದೆ ಸರ್, ತೋರಿಸ್ತೀನಿ ನಾನು ಆಡಿಯೋ. ಮತ್ತೆ ಅವ್ರು ಮಾತಾಡೋ ನಾವು ಗೊತ್ತಾಗ್ತಿದೆ, ಎಲ್ಲಾನು ರೆಕಾರ್ಡ್ ಮಾಡ್ಕೊಂಡಿದ್ದೀರಾ ನೀವು. ಅಲ್ಲ, ನಾ ಮಾತಾಡೋ ಈಗ ಪೊಲೀಸ್ನವರು ಹೇಳಿಕೊಟ್ಟಿದ್ರು ಅಂತ ಅವ್ರ ಆರೋಪ. ಜೊತೆಗೆ ಅವರು ಡಿಫೆನ್ಸ್ ಅಂದ್ರೆ ನೀವು ಬಹಳ ಕಿರುಕುಳ ಕೊಡ್ತಿದ್ರು ಅಂತಲ್ರಿ? ಹಂಗಾಗಿ ಇಲ್ಲ, ಟಚ್ ಮಾಡಿದ್ರೆ ಜೋರ್ ಹಸ್ತಿದಾಳ. ನಮ್ಮ ಇವರು ಒಟಾರದಲ್ಲಿ ಫೋನ್ ಮಾಡಿದ್ರೆ ಫೋನ್ ಮಾಡ್ಕೊಡ್ತೀನಿ, ಅವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ. ನಿಮ್ಮ ವೈಫಿಗೆ ಒಟಾರದಲ್ಲಿ ಎಷ್ಟು ಜೋರಾಗಿ ಗಲಾಟೆ ಮಾಡ್ತಾರೆ, ನೀವು ನಿಮ್ಮ ಫ್ಯಾಮಿಲಿ ಕೂತ್ಕೊಂಡು ಬಗರ್ಸ್ಕೊಳ್ಳಿ, ಅವ್ರಿಗೆ ಇಷ್ಟ ಇದ್ದಂಗಿಲ್ಲ. ಅಲ್ಲ, ಹರಾಸ್ಮೆಂಟ್ ಹೆಂಗ್ ಸರ್ ಆಗುತ್ತೆ? ಅದು ಮೈ ಮುಟ್ಟಿದ ಹರಾಸ್ಮೆಂಟ್ ಆಗುತ್ತಾ? ಹೆಂಗ್ ಹರಾಸ್ಮೆಂಟ್ ಆಗುತ್ತೆ? ಮೈ ಮುಟ್ಟಿದ ಹರಾಸ್ಮೆಂಟ್ ಆಗುತ್ತಾ ಸರ್, ಅದಕ್ಕೂ ಒಂದ್ ರೀತಿ ನೀತಿ ಇದೆ. ಹೆಂಡತಿ ಅಂತ ಅಂದ್ರೆ ಅದಕ್ಕೂ ಒಂದ್ ರೀತಿ ಅಲ್ಲ ನೀತಿ ಸರ್. ಇದೆ. ಹೆಂಡತಿ ಅಂದ್ರೆ ಯಾರು ಸರ್ ಹೊಡಿತಾನ? ಪ್ರೀತಿ ನಾನು ನೋಡಿದಾನ? ಹೆಂಗ್ ಸರ್ ಬಂತು ಅಂದ್ರೆ ಇವೆಲ್ಲ ಅದೆಲ್ಲ ಅವ್ರ ಮನೆ ಲ್ಯಾಂಡ್ ಮಾರ್ಕೇನೆ. ಚೆಕ್ ಯಾರು ಮಾಡಿ, ಮನೆ ಲ್ಯಾಂಡ್ ಮಾರ್ಕ್? ನಮ್ಮ ಮನೆ ಲ್ಯಾಂಡ್ ಮಾರ್ಕ್ ಅಲ್ಲ, ಮಲ್ಲೇಶ್ವರಂ ಲ್ಯಾಂಡ್ ಮಾರ್ಕ್ ಅದಲ್ಲ. ಅವ್ರು ಹೇಳ್ತಿದ್ರೆ ನೀವೇ ಮಾಡ್ಕೊಂಡಿದ್ದೀರಿ ಅದನ್ನ, ನಾನ್ ಮಾಡಿಲ್ಲ ಅಂತ. ಅವ್ರ ಮನೆ ಲ್ಯಾಂಡ್ ಮಾರ್ಕ್ ತೋರಿಸ್ತಿದ್ಯಲ್ಲ ಅವತ್ತಿನ ದಿವಸದ್ದೇನೆ. ಏನ್ ಅವತ್ತಿನ ದಿವಸ ಲ್ಯಾಂಡ್ ಮಾರ್ಕ್ ತೋರಿಸ್ತಾ ಇದೆ? ಅವ್ನಿಗೆ ಅರ್ಥ ಆಗಿಲ್ಲ. ಸುಮ್ಮನೆ ಬೀದಿಲಿ ಹೋಗಚ್ಚಕ್ ನನಗೇನ್ ಲೂಸಾ ಸರ್? ಮನಾಲಿಗೆಲ್ಲ ಕರ್ಕೊಂಡು ಹೋಗಿದ್ರಂತೆ ನಿಮ್ಮ ವೈಫ್ ನ? ಸರ್, ಮನಾಲಿ ಕರ್ಕೊಂಡು ಹೋದ್ರು ಕೂಡ ಅಲ್ಲ, ಮತ್ತೆ ಚೆನ್ನಾಗೇ ಇಲ್ಲ ಅಂತೀರಾ. ಮತ್ತೆ ಹನಿಮೂನಿಗೆಲ್ಲ ಕರ್ಕೊಂಡು ಹೋಗಿದ್ದೀರಾ? ಇವಾಗಲ್ಲ, ಮದುವೆ ಆದ್ಮೇಲೆ ಹೊಸದಲ್ಲಿ ಹನಿಮೂನಿಗೆ ಕರ್ಕೊಂಡು ಹೋಗಿದ್ದೆ. ಇವಾಗ ಇಲ್ಲಂತೂ ಮುಟ್ಟಕ್ ಬಿಡ್ತಿಲ್ಲ ಅವಳು. ಅಲ್ಲೇನೋ ಹೋದ್ರೆ ಸ್ವಲ್ಪ ಮೈಂಡ್ ಏನೋ ಚೇಂಜ್ ಆಗುತ್ತೆ ಅಂತ ಸ್ವಲ್ಪ ಕಾನ್ಸೆಪ್ಟ್ ಇತ್ತು. ಇವಳೇ ಹೇಳಿದ್ರಿ ನಾನು ಮನಾಲಿ ಕರ್ಕೊಂಡು ಹೋಗಿ ಅಂತ. ಹೋದ್ರೆ ಬೇಡ, ಅಲ್ಲೇ ಸರ್ ಓದ್ತಾಳೆ, ಏನೋ ಸಂಸಾರ ಸಿಟ್ ಆಗುತ್ತೆ. ಅಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿನೂ ಜಗಳ, ರೂಮ್ ನಲ್ಲಿ ಜಗಳ ಆಡ್ತಾ ಇದ್ದಾಳೆ. ನೀನು ನನ್ನ ಮುಟ್ಲೇಬಾರ್ದು, ನಾನು ಮುಟ್ಟಿದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂತ್ಕೊಂಡಾಳ. ಮನಾಲಿಗೆ ನಾನು ಕರ್ಕೊಂಡು ಹೋಗಿ ನಾನು ಫ್ಲೈಟ್ ಎಲ್ಲ ಬುಕ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ರೂಮಲ್ಲಿ ಬುಕ್ ಮಾಡಿದ್ರೆ ಅವಳು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದೇನು ಸರ್? ನನಗೆ ಅರ್ಥ ಆಗಿಲ್ಲ. ಅಲ್ಲಿ ಮನೇಲಿ ಯಾರನ್ನ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರ? ನಾವು ಹೋಗಿದ್ದಕ್ಕೆ ಎಂಜಾಯ್ ಮಾಡೋಕೆ, ಜಗಳಾಡಕ್ಕಲ್ಲ. ನೀವು ಮೊದಲೇ ಈ ಮಾತು ಹೇಳಿದ್ರೆ ನಾನು ಹೋಗ್ತಾನೆ ಇರಲಿಲ್ಲ. ಮನಾಲಿಗೆ ಹೋದ್ಮೇಲೆ ಅವ್ರಮ್ಮಗೆ ಫೋನ್ ಮಾಡಿ ಅವ್ರಮ್ಮ ನಂಗೆ ಹೇಳ್ತಾಳೆ, ನನ್ನ ಮಗಳಿಗೆ
ಮನ್ಸಿಗೆ ಬರೋವ್ರಿಗೆ ನೀನು ಮುಟ್ಬಾರ್ದಂತೆ. ಮತ್ತೆ ಮದುವೆಗಿನ ಮೊದಲೇ ಹೇಳಿದ್ರೆ ಎಲ್ಲ ಮುಟ್ತಾನೆ ಇರ್ಲಿಲ್ಲ. ಇಷ್ಟೊತ್ತು ಮಾತಾಡಿದ್ವಲ್ಲ ನಾವು, ಇಷ್ಟೊತ್ತು ಮಾತಾಡಿದ್ವಲ್ಲ, ಅವ್ರು ಹೇಳ್ತಾ ಇರೋದು ಒಂದೇ, ನನ್ನ ಹೆಂಡತಿ ನನ್ನನ್ನು ಮುಟ್ಟಕ್ ಬಿಡ್ತಾ ಇಲ್ಲ, ಮುಟ್ಟಕ್ ಬಿಡ್ತಾ ಇಲ್ಲ. ಯಾವ ಗಂಡಸ ನಿಮ್ಗೆ ಇಷ್ಟಾನೇ ಇಲ್ವಾ ನಿಮ್ ಗಂಡ ಅಂತ? ಇಷ್ಟನೇ ಇಲ್ಲ ಅಂತಲ್ಲ ಸರ್, ಅವರು ಮಾಡಿದ್ದಾರೆ, ಅದು ಮಾಡ್ದೆ ಅಂತ ಇಲ್ಲ, ಅವ್ರ ಅದ್ರಲ್ಲಿ ಸೈಕೋನೇ ಇದ್ದಾರೆ. ಅವ್ರು ಹೇಳಿದ್ದು ರೀಸನ್ಸ್ ನಾನ್ ಕೋಪ ಇರೋ ರೀಸನ್ಸ್ ಅವ್ರು ಹೇಳಿದ್ದಾರೆ ಹೊರ್ತು ಅವಾಗ ಏನ್ ಪ್ರಾಬ್ಲಮ್ಸ್ ಆಗಿದೆ ನಾನು ಅದನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಅದ್ ಬಿಟ್ಟು ಅವ್ರು ಮಾಡೇ ಇಲ್ವಾ? ಇವರು ಒಂದು ಕಂಪ್ಲೇಂಟ್ ಅಲ್ಲಿ ಅಂದ್ರೆ ಒಂದು ಅಂಶ ಹೇಳಿದ್ದಾರೆ, ಏನಂದ್ರೆ ಗೃಹ ಅತ್ಯಾಚಾರ ನಿರಂತರವಾಗಿ ನನ್ನ ಗಂಡ ನಡೆಸ್ತಾ ಇದ್ರು. ಗೃಹ ಅತ್ಯಾಚಾರ ಸರ್. ಈಗ ಅವಳು ಹತ್ತಿರಕ್ಕೆ ಬಂದ್ರೆ ಕೇಳಿ, ಮನೇಲಿಗೆ ಹೋದ್ವಾ, ಇಷ್ಟ ಆಯ್ತು, ನಮ್ಮ ತಂದೆ ತಾಯಿನ ಹೋದಾಗ ಬೆಡ್ಶೀಟ್ ತಗೊಂಡ್ಬಂದು ತಂಗಿದ್ದಕ್ಕೆ ಇವ್ರಣ್ಣ ಏನು ನೀವು ನಿಮ್ ಮಗಳನ್ನ ನಮ್ ಡ್ಯಾಡಿಗೆ ಫೋನ್ ಮಾಡಿ ಹರಾಸ್ಮೆಂಟ್ ಮಾಡಿರೋದು ಏನಂತ ಹೇಳಿದ್ರೆ, ನೀವ್ ಮಗಳನ್ನ ನೀವು ಹೇಳಿ ಕಳ್ಸಿದೀರಾ ಅದ್ ತಗೊಂಬ ಇದ್ ತಗೊಂಬ ನಿಮ್ ಮನೆಗೆ ಅಂತ ಹೇಳಿ ಅಲ್ಲೋಗಿ ಜಗಳ ಮಾಡ್ತಿದ್ದಾಳೆ. ನನ್ ನಿಮ್ಗೆ ಏನು ಬೇಡ ಅಂತ ಅಂದೆ. ಅದಾದ್ಮೇಲೆ ಏನಂತ ಹೇಳಿದ್ರೆ, ನನ್ನ ತಂಗಿಗೆ ಫೋನ್ ಮಾಡಿ ನಿಮ್ಮ ಅಕ್ಕ ಏನು ಊಟ ಮಾಡ್ತಿಲ್ಲ, 10,000 ನೀನ್ ಕಳ್ಸು ಇವಾಗ, ಈ ತರ ಎಲ್ಲ ಮಾಡ್ಬಿಟ್ಟು ನನ್ನ ಪೇರೆಂಟ್ಸ್ಗೆ ಜಗಳ ಎಲ್ಲ ಮಾಡ್ಬಿಟ್ಟು ಇವ್ರಣ್ಣ ಇವಾಗ ಬಾ ಮಲ್ಕೊ, ನನ್ ತಮ್ಮ 70,000 ಇಕ್ಕಿ ಕಳ್ಸಿದೀವಿ ಕೋಪರೇಟ್ ಮಾಡಕ್ ಹೇಳಿ ಅಂತ ಅಂದ್ರೆ ಯಾವ ಹೆಣ್ಮಕ್ಳು ಸಹಿಸ್ಕೋತಾಳೆ? ನಮ್ಗೂ ಮಾನ ಮರ್ಯಾದೆ ಇರುತ್ತೆ ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಅದ್ರ ಮೇಲೆ ಕ್ವಶನ್ಸ್ ಕೇಳಿದ್ರೆ ಕ್ವಶನ್ಸ್ ಕೇಳಿದ್ರೆ 70,000 ಇಕ್ ಮದ್ವೆ ಮಾಡಿದೀವಿ, ಕೋಪರೇಟ್ ಮಾಡಕ್ ಹೇಳಿ ಅಂದ್ರೆ ನಮ್ಮ ಮನೇಲಿ 40 ಲಕ್ಷ ಖರ್ಚು ಮಾಡಿದ್ದಾರೆ, ನಾವೇನ್ ಮನೆ ಕೆಲಸ ಮಾಡಿ ಅಂತ ಹೇಳ್ತೀವಿ. ಒಂದ್ ನಿಮಿಷ, she is always talking on money. ಅವಳಿಗೆ ಇದಕ್ಕೆ ಏನು ಹೇಳ್ತೀರಿ ನೀವು? ಒಂದು ನಿಮಿಷ, ಮನಿ ಅವಳು she is talking a contract. ಮದುವೆ ಅನ್ನೋದು ಕಾಂಟ್ರಾಕ್ಟ್ ಅಲ್ಲ ಸರ್, ಸಂಸಾರ. ಹೌದಾ? ಅದೇ ಇವಳು ಹೇಳ್ತಾಳೆ ಮಾತಿಗೆ, ನಾನು ಮುಂದೆ ಹೇಳ್ದ ಮನೇಲಿ ಮುಂದೆ 70,000 ಕೊಟ್ಟು 10,000 ಕೊಟ್ಟು ನಾನು ಸುಳ್ಳು ಹೇಳ್ದ, ನಾನು ಹೇಳ್ತಿಲ್ಲ, ನಾನು ಹೇಳಿದ ಟಿಕೆಟ್ ಬುಕ್ ಮಾಡಿ ಕರ್ಕೊಂಡು ಹೋಗಿ ಅಂತ ಹೇಳಿನಿ. ಆದ್ರೆ ಇವಳು ಮಾತಾಡೋ ಮಾತುಗಳಿಗೆ ಅಂದ್ರೆ ನಾವು 40 lakhs ಇಟ್ಕೊಂಡು ಮದುವೆ ಮಾಡಿವಿ, ನೀವು ಬರೀ 25 lakhs ಇಟ್ಕೊಂಡು ಮದುವೆ ಮಾಡಿರಿ, ನಮ್ಮ ಸಾಮಾನು ನಿಮ್ಗೆ ಏನಿಲ್ಲ, ನಾನು ಹೇಳ್ದಂಗೆ ನೀನು ಕೇಳಬೇಕು, ನಾನು ಬೇಕಾದಂಗೆ ನೀನು ಮುಟ್ಬೇಕು ಅಂದ್ರೆ ಇವ್ರು ಮದುವೆ ಮಾಡ್ಕೊಂಡಿದ್ದಾರೆ ಅಂತ. ನಮ್ದು ಮದುವೆ ಆಗಿದೆ, ನಮ್ದು ದುಡ್ಡು ಖರ್ಚಾಗಿದೆ, 30 ಲಕ್ಷ 25 ಲಕ್ಷ ಅಂದ್ರೆ ಖರ್ಚಾಗಿದೆ. ಅಂದ್ರೆ ಇವಳು ಸ್ವಲ್ಪ ನಮ್ಗಿನ್ನ ಒಂದು 5 ಲಕ್ಷ ಜಾಸ್ತಿ ಖರ್ಚಾಗಿದೆ ಅಂತ ಹೇಳಿ ಇವಳು ನಾನು ಮುಟ್ಲೇಬಾರ್ದು ಅಂದ್ರೆ ಹೆಂಗ್ ಸರ್ ಆಗುತ್ತೆ? ಮನೇಲಿ ಮನೇಲಿ ಯಾಕೆ ಹೋಗ್ತಾರೆ? ಅಲ್ಲ ಮನೇಲಿ ಯಾಕೆ ಹೋಗ್ತಾರೆ ಅಂತ ಹೇಳಿ ಅವ್ರ ಕ್ವಶನ್ಗೆ ನಾನು ಉತ್ತರ ಕೊಡ್ತೇನೆ ಎಲ್ಲದಕ್ಕೂ. ಅವರು ಔಟ್ ಆಫ್ ಟಾಪಿಕ್ ಕಟ್ ಮಾಡಿ ಹೋಗ್ತಾ ಇದಾರೆ ಅಂದ್ರೆ ಅವರು ಯಾವ್ದಕ್ಕೂ ವಿವರಣೆ ಕೊಡ್ತಾ ಇಲ್ಲ. ಇನ್ನೊಂದು ಟಾಪಿಕ್ ಚೇಂಜ್ ಮಾಡ್ತಾರೆ, ಅದ್ ಬೇಡ ಬಿಡಿ ಅಂತಾರೆ, ಇದ್ ಬೇಡ ಬಿಡಿ ಅಂತಾರೆ. ಅವ್ರು ಹೇಳೋದನ್ನ ಹೆಂಗ್ರಿ ಬಿಡಕ್ಕಾಗತ್ತೆ ಸರ್? ಆಯ್ತು ಸರ್, ಅವ್ರು ಹೇಳಿದೆಲ್ಲ ನಮ್ಮ ಮೇಲೆ ಆರೋಪ ಅನ್ಕೊಳ್ಳಿ ತಗೊಳ್ಳಿ. ನನ್ನ ಸಂತಾನ ಇಷ್ಟೇ, ಮದುವೆಯಾಗಿ 3 years ಆದ್ರೆ ವೈ ಶಿ ಇಸ್ ನಾಟ್ ಕೋಪರೇಟಿಂಗ್ ಫಾರ್ ಮ್ಯಾರೇಜ್? ಅವ್ರ ಪ್ರಶ್ನೆ ಮದುವೆಯಾಗಿ ಹೇಳ್ಬಿಡಿ ಸ್ಟಾರ್ಟಿಂಗ್ ಇಂದ ಹೇಳ್ತೀನಿ ಕೇಳಿ. ನೋಡ ಸುತ್ತಿ ಬಳಸಿ ಯಾವ್ದು ಓಪನ್ ಆಗಿ ಹೇಳ್ತಾರೆ. ಅವ್ರ ಮನೇಲಿ 3 ಸಂಸಾರ ಆಯ್ತಾ? ನಮ್ಮನೆ ಸಂಸಾರ ನೀನೇನ್ ಮಾಡಂಗಿಲ್ಲ. ಇಲ್ಲಿ ಮಲ್ಲೇಶ್ವರಂ ಏನಾದ್ರೆ ಹೇಳಿ, ಅದು ಟಾಪಿಕ್ ಎಲ್ಲೆಲ್ಲೋ ಅದಕ್ಕೆ ಸುತ್ತಿ ಬಳಸಿ ಅವಶ್ಯಕತೆ ಇಲ್ಲ. ಅವ್ರು ಹೇಳೋ ಪ್ರಕಾರ ಸಪರೇಟ್ ಮನೆ ಒಂದ್ಸಾರಿ ಕೇಳ್ಬಿಡಿ. ಅಲ್ಲ ಕೇಳೋಣ ಒಂದ್ಸಾರಿ, ಟೈಮ್ ವೇಸ್ಟ್. ಅಲ್ಲಿ ನಿಮ್ಮ ಮಾತುಗಳನ್ನೆಲ್ಲ ನಾವು ಕೇಳಿಸ್ಕೊಳ್ಳಿ. ಹೇಳಿ ಸರ್, ನೋ ಪ್ರಾಬ್ಲಮ್. ಸರ್ ಏನಂತ ಹೇಳಿದ್ರೆ ಅವ್ರ ಮನೇಲಿ 3 ಫ್ಯಾಮಿಲಿ, 3 ಫ್ಯಾಮಿಲಿನೂ ಕರೆಕ್ಟ್ ಆಗಲ್ಲ. ಓಪನ್ ಸ್ಟೇಟ್ಮೆಂಟ್ ಆಗಿ ಅವ್ರು ಅಂದ್ರೆ ಇವ್ರ ಅದಕ್ಕೆ ಅವ್ರ ತಂದೆನೇ ಬಂದು ಮಾತಾಡ್ತಾರೆ ಅವ್ರಿಗೇನು ಹರಾಸ್ಮೆಂಟ್ ಮಾಡಿದಾರ ಅಂತ. ಇದಕ್ಕಿಂತ ಪ್ರೂಫ್ ಏನು ಕೊಡಕ್ಕಾಗಲ್ಲ. ಏನಂತ ಹೇಳಿದ್ರೆ ಅವ್ರ ತಂಗಿ ಮದ್ವೆ ಆಗಿದೆ, ಅವರು ಹಳ್ಳಿಲೇ ಹುಟ್ಟು ಬೆಳೆದವರು. ಅವರು ಹಳ್ಳಿಗೆ ಹೋದ್ರೆ ಅಲ್ಲಿದ್ರೆ ಸ್ಕಿನ್ ಅಲರ್ಜಿ ಬರುತ್ತೆ ಅಂತ ಹೇಳಿ ಹೋಗಿಲ್ಲ. ಕೋವಿಡ್ ಟೈಮಲ್ಲಿ ಅವ್ರು ಹೇಳ್ಬಿಡ್ಲಿ. ಅದು ನಮ್ ಸಂಸಾರ ಬಗ್ಗೆ ಮಾತಾಡಿದ್ರೆ ಅವರಮ್ಮನ ಬಗ್ಗೆ ಮಾತಾಡೋದು ತುಂಬಾ ಇದೆ. ಅವರಮ್ಮನ ಬಗ್ಗೆ ನಾನು ಮಾತಾಡ್ತೀನಿ, ನೀನು ಬೇಜಾರಾಗಬೇಡ. ಇವಾಗ ಹೇಳ್ತಾನೆ ಅವರು ಹಳ್ಳಿ ಹೋಗಲ್ಲ ಅಂತ ಹೇಳಿದಕ್ಕೆ ಅವ್ರ ಅತ್ತೆ ಹೇಳಿದ್ರಂತೆ, ನೀನೇನೋ ಮಾಡ್ಬೇಡಮ್ಮ, ನೀನ್ ಬಂದ್ ರೆಸ್ಟ್ ಮಾಡು, ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೂ ಒಪ್ಕೊಂಡಿಲ್ಲ. ಮತ್ತೆ ಅವ್ರ ಅಳಿಯ ಕೋವಿಡ್ ಟೈಮಲ್ಲಿ ಮನೆ ಮಾಡಿದ್ರು, ಅದಕ್ಕೂ ಹೋಗಿಲ್ಲ. ಅವರು ಜೆಂಡರ್ ಇಲ್ಲ ಅಂತ ಹೇಳಿ ಕಳ್ಸಿದ್ರು. ಬಟ್ ಅವ್ರಿಗೆ ಈಗ 2 ಮದ್ವೆಗೆ ಮಗು ಆಗ್ತಾ ಇದೆ. ಇನ್ನು ಅಣ್ಣನ ವಿಷಯಕ್ಕೆ ಬಂದ್ರೆ ಅವರು ಅಷ್ಟೇ, ಎಷ್ಟು ಕೊಟ್ಟಿದ್ರು ನನ್ಗೆ ಅದ್ ಕೊಟ್ಟಿಲ್ಲ, ಇದ್ ಕೊಟ್ಟಿಲ್ಲ, ಅದ್ ಕೊಡ್ಬೇಕು, ಇದ್ ಕೊಡ್ಬೇಕು. ನಾನು ಯಾಕೆ ಅವ್ರ ಮನೆಗೆ ಹೋಗಿ ಒಂದ್ ದಿವಸ ರೈಸ್ ಮಾಡ್ಕೊಟ್ರಂತೆ, ನಾನು ಯಾಕೆ ತಿನ್ಬೇಕು? ಅವರು ವರ್ಕಿಂಗ್ ವುಮನ್, ಅರ್ಜೆಂಟ್ ಬಂತಂತೆ, ನಾನು ಯಾಕೆ ಅವ್ರ ಮನೆಗೆ ಹೋಗಿ ತಿನ್ಬೇಕು? ಅಳಿಯ ಅನ್ನೋ ಜ್ಞಾನ ಇಲ್ವಾ? ಹಂಗೆ ಹಿಂಗೆ ಅಂತ ಹೇಳಿ ಅರೆಸ್ಟ್ ಮಾಡಿ ಅವ್ರಿಗೂ ಚಿನ್ನ ಎಲ್ಲ ಕೇಳಿ ಅವರು 6 months ಇವಾಗ ಡೈವರ್ಸ್ ಕೊಡ್ತೀನಿ ಅಂತ ಹೋಗಿದ್ರು. ಫ್ಯಾಮಿಲಿ ಕೂರಿಸಿ ವಾಪಸ್ ಕೂರಿಸಿ ಮಾಡಿರೋದು. ನಮ್ದು ಹಿಂಗಾಗಿದೆ. ಇವ್ರ ಮನೇಲಿ ಏನಂತ ಅಂದ್ರೆ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ತಂದಿಲ್ಲ ಎಲ್ಲ 3 ಜನರು ತಾಯಿನೂ ಡಿಮ್ಯಾಂಡ್ ಮಾಡೋದು, ಹಂಗೆ ಹಿಂಗೆ ಅದನ್ನ ತಾಯಿ ಹತ್ರ ಹೇಳ್ಕೊಂಡ್ರೆ ಉಳಿ ಹಿಂಡ್ಬಿಡ್ತಾರೆ ಅಂತ ಹೇಳಿದ್ರು. ಹಿಂಗೆ ಆಗ್ತಿತ್ತು. ಮತ್ತೆ ನಾನ್ ಬಂದ ತಕ್ಷಣ ನನ್ಗೆ ಒಂದೊಂದಾಗಿ ವಿಷಯ ಗೊತ್ತಾಗ್ತಾ ಬ್ರದರ್ ಮದ್ವೆನು ಡೈವರ್ಸ್ ವರೆಗೂ ಬಂದಿತ್ತು. ಅವ್ರದ್ದು ಹುಡುಗಿದು ಹಂಗಾಗಿದೆ, ನಮ್ದು ಈ ಲೆವೆಲ್ಗೆ ಬಂದಿದೆ. ಹಿಂಗೆ ಇದ್ದು ಮತ್ತೆ ಅವ್ರಣ್ಣ ಏನ್ ಹೇಳಿದಾರೆ ಅಂತ ಅಂದ್ರೆ, ನೀನು ಕಣ್ಣಲ್ಲಿ ಎದುರಿಸ್ಬೇಕು, ಅಣ್ಣ ಎವಿಡೆನ್ಸ್ ಮಾಡಿಕ್ ಬೇಡ, ಹೊಡಿಬೇಡ. ಮತ್ತೆ ನಮ್ಮಪ್ಪ ಅಮ್ಮ ಹೇಳ್ದಂಗೆ ಕೇಳ್ಬೇಕು.
ಅವಳು ಮತ್ತೆ ಮಕ್ಳು ಮಾಡಿಕ್ಬಿಟ್ರೆ ಅವಳೆಲ್ಲೂ ಹೋಗಲ್ಲ, ಬಿದ್ದಿರ್ತಾಳೆ ಇಲ್ಲೇನೆ. ನನಗೆ ನೆಲೆ ಇಲ್ಲ. 12 ಗಂಟೆ ರಾತ್ರಿ ಮನೆಯಿಂದ ಹೊರಗಡೆ ಬಂದು ಬಿಸಾಕಿರ್ತಾರೆ ನನ್ನನ್ನು. ಈ ಬ್ಯಾಗ್ ತೆಗೆದು ತಳ್ಳಿರ್ತಾರೆ. ಅವ್ರ ಮನೆ ರೋಡಲ್ಲೆಲ್ಲ ನೋಡಿದಾರೆ ಅದನ್ನ, ಇದಾರೆ, ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಬೇಕಿದ್ರೆ. ಬಿಸಾಕ್ದಾಗ ನನ್ಗೆ ನೆಲೆ ಇಲ್ಲ. ಯಾವ ಕಾನ್ಫಿಡೆನ್ಸ್ ಮೇಲೆ ಮಕ್ಳು ಮಾಡ್ಕೋತೀರಾ? ಅದನ್ನ ಎಲ್ಲಿ ಕರ್ಕೊಂಡು ಹೋಗ್ಲಿ ನಾನು 12 ಗಂಟೆಗೆ ಹೇಳಿ ಸರ್? ಯಾವ ಅವ್ರ ಮನೇಲಿ ಈ ತರ ಎಲ್ಲ ಮಾತುಕತೆ ಕೇಳಾದ್ಮೇಲೆ ನನ್ನ ಲೈಫೇ ಹಾಳಾಗ್ತಿದೆ, ಆ ಮಗು ಲೈಫ್ ಏನ್ ಮಾಡ್ಲಿ ನಾನು ಕರ್ಕೊಂಡ್ ಬಂದು? ಅದಕ್ಕೆ ನಾನು ಹೇಳಿದ್ದು 60 ವರ್ಷ ತನಕ ಟೈಮ್ ಕೊಡ್ತೀನಿ. ಅವ್ರ ಅಣ್ಣನ್ ಡೈರೆಕ್ಟ್ ಆಗಿ ಹೇಳ್ತಿದ್ದಾನಲ್ಲ, ಮಕ್ಳು ಮಾಡ್ಬಿಡು ಎಲ್ಲೋ ಹೋಗಲ್ಲ ಅವಳು ಅಂತ. ಅವ್ರ ಮನೆ ಕೇಸ್ ಕೇಳಾದ್ಮೇಲೆ ಇದಕ್ಕೆ ನಾನು ವಿಡಿಯೋದಲ್ಲಿ ಕೂಡ ಹೇಳಿದೀನಿ, 60 ವರ್ಷ ನಿಮಗೆ ಟೈಮ್ ಕೊಡ್ತೀನಿ, ಸರಿ ಹೋಗಿ ಅಂತ ಹೇಳಿದೀನಿ ಬಿಟ್ಟು. ಇದನ್ನೆಲ್ಲ ಕೇಳಿಸ್ಕೊಂಡಾಗ ಅವ್ರು ಅದನ್ನ ಕೂಡ ಹೇಳಿದ್ದಾರೆ, ಅಲ್ಲಿ ತಾಳಿ ಹಾಕೊಳ್ಳಿಲ್ಲ, ಇದಾಕೊಂಡಿಲ್ಲ ಅಂತ ಹೇಳಿ. ನಾನು ಡೈರೆಕ್ಟ್ ಆಗಿ ಆಫೀಸಿಂದ ಬಂದಿರೋದು, ನನ್ನ ಮನೆಯಿಂದ ಬಂದಿರಲ್ಲ. ಈಗ ನನ್ಗೂ ಅವ್ರಿಗೂ ಸಂಬಂಧ ಇಲ್ಲ. ಹೇಗೆ 3 ವರ್ಷ ಆಯ್ತು ಅಂತೀರಾ ಮದುವೆ ಆಗಿ? 2.5-3 ವರ್ಷ ಇದೇ ಜಗಳ, ಇದೇ ರಾಮಾಯಣ, ಇದೇ ವಿಡಿಯೋ. ದೊಡ್ಡವ್ರು ಕೂರಿಸಿ ಮಾತಾಡೋ ಬಗೆಹರಿಸೋ ಪ್ರಯತ್ನ ಮಾಡಿಲ್ವಾ? ಆಗಿದೆ ಸರ್. 6 months ಏನೋ ಅವ್ರ ಮನೇಲಿ ಇದ್ದೆ ಸ್ಟಾರ್ಟಿಂಗು. ಹಿಂಗೆ ಆಗ್ತಿದಂಗೆ ಒಂದ್ ವೀಕ್ ಇಲ್ಲಿರ್ತಿದೆ, 1 week ಅಮ್ಮನ ಮನೇಲಿ ಇರ್ತಿದೆ. ತುಂಬಾ ಹರಾಸ್ಮೆಂಟ್ ಆದಾಗ ಸರಿ ಅಂತ ಅಂದ್ಬಿಟ್ಟು ಒಂದು ಇನ್ಸಿಡೆಂಟ್ ಆಯ್ತು ಅಂತ ಹೇಳಿದ್ನಲ್ಲ ಆ ರೂಮ್ದು. ಅದಾದ್ಮೇಲೆ ನಾನೇ ಕಾಲ್ ಮಾಡ್ತಿದ್ದು, ಊಟ ಆಯ್ತಾನೆ ನೀನ್ ಬಂದ್ ಮಾಡ್ಕೊಡ್ತಿದ್ದ, ನಮ್ಮಲ್ಲಿ ಕೆಲಸ ಇದೆ ಬಾ ಅಂತ ಹೇಳೋರು. ಎಲ್ಲ ಸಹಿಸ್ಕೊಂಡು ನಾನೇ ಕಾಲ್ ಮಾಡ್ತಿದ್ದು ಅವ್ರನ್ನ ಕೇಳಿಬೇಕಾದ್ರೆ. ಸರಿ, ಆ ಇನ್ಸಿಡೆಂಟ್ ಆದ್ಮೇಲೆ ನನಗೆ ಫೀಲ್ ಆಯ್ತು, ಹೆಂಡತಿ ಅಂದ್ರೆ ಅದಕ್ಕೆಲ್ಲ ಇರುತ್ತೆ. ನಾ ಒಂದು ಮಾತು ಬೈದೆ, ಚಪ್ಪಲಿ ಹೊಡಿತೀನಿ ನಿನಗೆ ಇನ್ನೊಂದ್ಸಲಿ ಬಂದ್ರೆ, ಅದೇ ವಿಷಯ ಎತ್ಕೊಂಡು ಬಂದ್ರೆ. ಮನೆ ನೋಡಕ್ಕೆ ಇನ್ನೊಂದು ಮನೆ ಕರ್ಕೊಂಡು ಹೋಗಿದ್ದಾರೆ.